ఏ స్వామి అక్క నువ్వు ఫాలో అప్ చేయండి అన్న. ఓకే సార్. సైట్ ఇచ్చేస్తామా? అవునండి సార్. ನನಗೆ ಈ ಜಾಗದಲ್ಲಿ ಬೇಡಣ್ಣ, ನನಗೆಲ್ಲರೂ ಬೇರೆ ಕಡೆ ಕೊಡ್ತೀವಿ. ನನಗೆ ಪಾಪ 17 ವರ್ಷ ಜಾಗ ಕೊಟ್ಟಿದ್ದಾರೆ ರಾಮಚಂದ್ರ ಪಾಂಡವರ ಮಕ್ಕಳು. ಅವ್ರ ಸೊಸೆರು ಇವತ್ತು ನಾನು ಚೆನ್ನಾಗಿ ಅವ್ರಿಗೆ ಬರ್ಕಲಿಲ್ಲ, ನನಗೆ ಅದು ಸಂತೋಷ. ನಮಗೆ ಬೇರೆ ಕಡೆ ಎಲ್ಲಾದ್ರೂ ಕೊಡ್ಸ್ರಿ, ನನಗೆ ಜಾಗ ಬೇಡ. ಇದು ದೇವಸ್ಥಾನ ಜಾಗ ಅಯ್ಯಪ್ಪನ ನಾನು ಜಾಗ ದಾನ ಮಾಡ್ಕೊಂಡಿದ್ದೀನಿ. ಅಯ್ಯಪ್ಪನೇ ನನಗೆ ಇವತ್ತು ನನಗೆ ಕಾಪಾಡ್ತಾ ಅವ್ನು 17 ವರ್ಷದಿಂದ. ಇಂಥ ಜಾಗ ಮಳೆ ಬಂದ್ಬಿಟ್ಟೆ ನೀರೆಲ್ಲ ಒಳಗೆ ಆಯ್ತು. ಪಾಪ ಬಂದು ಮಕ್ಕಳು ಸುಸಿ ಹಾಕ್ಕೊಟ್ರು, ಲೈಟ್ ಹಾಕ್ಕೊಟ್ರು. ಅವ್ರ ಮಕ್ಳಿಗೆ ಅನ್ಯಾಯ ಮಾಡಲ್ಲ ನಾನು, ಅವ್ರು ಚೆನ್ನಾಗಿರ್ಬೇಕು. ಬೇರೆ ಕಡೆ ನೀವು ಎಲ್ಲಾದ್ರೂ ಕೊಡ್ಸ್ರಿ ನನಗೆ. ಬರಲ್ಲ ಇಲ್ಲಿ ಒಂದು ಆಶೀರ್ವಾದ ನನ್ನ ಕಾಲು ಮುಟ್ಬೇಡ. ಬರ್ತೀನಿ, ನಾನು ಮಾಡಿಸ್ತೀನಿ. ಗುರುವೇ ಗುರುವೇ ಗುರುವೇ. ಬಿಡಿ ಅದು ನನಗೆ. ಹಾಂ ಹಾಂ ಅಣ್ಣ ಅಣ್ಣ ಒಳಕ್ಕೆ ಹೋದ್ರೆ ಬೇಡ ಬೇಡ. ಈಗ ನೋಡಿ ನೋಡಿ ಒಂದು ನಿಮಿಷ ಅದು ಸಮಸ್ಯೆ ಹೇಳ್ತೀನಿ. ಈಗ ತಾತ್ಕಾಲಿಕವಾಗಿ ಕ್ಲೀನ್ ಮಾಡ್ತೀನಿ. ಇಲ್ಲಿ NH ಇದಕ್ಕೆ ಹೋಗುತ್ತೆ ದಾರಿ. ಈಗ ದಾರಿ ಹೋಗುತ್ತೆ. ದಾರಿ ಹೋಗಿದ ತಕ್ಷಣ ಈಗ ನಾನು ಮಾಡಿಸಿದ್ರು ಮತ್ತೆ ಅವ್ರು ಹೊಡಿತಾರೆ. ಸುಮ್ಮನೆ ದುಡ್ಡು ವ್ಯರ್ಥ ಆಗುತ್ತೆ. ಅವ್ರೀಗ 24 ತಿಂಗಳು ಟೈಮ್ ಕೇಳಿದ್ದಾರೆ. ಇಲ್ಲಿ ವೈಡನಿಂಗ್ ಮಾಡ್ತಾರೆ. ವೈಡನಿಂಗ್ ಆಗಿದ್ದು ನೆಕ್ಸ್ಟ್ ಡೇನೆ ನಾನು ಹಾಕ್ಸ್ತೀನಿ. ಇವಾಗ ತಾತ್ಕಾಲಿಕವಾಗಿ ಹಾಕಿದ್ರೆ ನಗರಸಭೆ ಹಾಕಿರೋ ದುಡ್ಡು ವೇಸ್ಟ್ ಆಗುತ್ತೆ. ವೈಡನಿಂಗ್ ಹಾಕಿದ ತಕ್ಷಣ ಹಾಕ್ಸ್ಬಿಡ್ತಾರೆ. ಅಣ್ಣ ಇಲ್ಲ, ಅವರು 50 ಅಡಿ ಅಂತಿದ್ದಾರೆ. ನಾನು ಹೋಗಕ್ಕೆ ಬಿಡ್ತಿಲ್ಲ. ಅವ್ರ ಕಾನೂನು ಪ್ರಕಾರ ಏನಿದೆಯೋ ಅವರು ನಾನು 40 ಅಡಿ ಅಂದಿದ್ದೀನಿ. ಈಗ ಅವರೆಲ್ಲ ಬಂದಾಗ ಕೂರಿಸ್ಕೊಂಡು ಮಾತಾಡ್ತೀನಿ. ಹೈವೇ ಅದಿಲ್ಲ ಸರಿ ಹೋಗುತ್ತೆ ಬಿಡಮ್ಮ. ಯಾವುದೋ ಬಂದಿರೋದು ಹಳೆ BJP ಸರ್ಕಾರದವ್ರು ಹಾಕಿರೋದು. ಅದಕ್ಕೆ ಅವ್ರು ನೀವು ಮನೆಗೆ ಕಳಿಸಿರೋದು. 3 ವರ್ಷದ ಹಂಗೆ ಬರ್ತಾ ಇದೆ ಸರ್, ಯಾರಿಗೂ ಜನಗಳು ಗೊತ್ತಿಲ್ಲ. 3 ವರ್ಷದ ಅದೇ ತರ ಬರ್ತಾ ಇದೆ. ಆದ್ರೆ ಇದು ಏನು ಮಾಡ್ತಾ ಇರೋದು ಕಾಂಗ್ರೆಸ್ ಸರ್ಕಾರ ಮೇಲೆ ಇವಾಗ ಆಗ್ತಾ ಇದ್ದಾರೆ. 3 ವರ್ಷದ ಬರ್ತಾ ಇದೆ ಸರ್. ಅವ್ರು ಮಾಡಿರೋ ಕೆಲಸ ಏಪ್ರಿಲ್ 30 ತಾರೀಕು ಆಗಿರೋದು. 2 ತಿಂಗಳು ಹಂಗೆ ಬರ್ತಾ ಇದೆ ಸರ್. ಇದು ಪ್ರತಿ ವರ್ಷನೂ ಬರ್ತಾ ಇದೆ. ಕಳಿಸಿ ಒಂದು ರೌಂಡ್ ಕಳಿಸಿ. ಅಣ್ಣ ಜೊತೆ ಕೊಡಿ. ಅಮ್ಮ ಹಕ್ಕುಪತ್ರಲಂತ ಇಚ್ಛೇಸಿ నేను వచ్చిండాను. మీరు ఎవరికి ₹1 ఇవ్వకూడదు. ఏమని ఇస్తే అందుకే ఎవరికి లేకపోతే ఎమ్మెల్యే వచ్చింది మీ ఇంటి దాకే. అన్న ఏం లేదు, క్లియర్ చెప్తాను. నేను హైవే వాళ్ళని మాట్లాడతాను. ఏమన్నా ఇప్పుడు సేపిస్ తిరిగి కొడితే అది ఏముంది అని ప్రావిజన్ తెలుసుకొని నేను రెడీ చేస్తాను. లేదు ఉండము, నేను ఉండను. అమ్మ అది రెడీ చేపించి అక్కడ టైం కావాలా. నేను చేపించి తీరుతాను. అంతలోపల నీ ఇంట్లోకి నీళ్ళు వస్తే నేనే వచ్చి నీళ్ళు ఎత్తేస్తాను. పద నువ్వు అవుట్ ఇంకా ఈడే ఇల్లుని 1.5 అవర్ నడిపించినావు. నువ్వు రాజకీయం రావాలా, 2 జైలు వెళ్తా అయిపోతావు నువ్వు. ಅಂಗನವಾಡಿ ಕಟ್ಟೋದಕ್ಕೆ ಹಳೆ ಬಿಲ್ಡಿಂಗ್ ಇತ್ತು, ಅದನ್ನ ದಬ್ಬಾಕಿರೋದಕ್ಕೆ ಏನು ಯಾರು ಹೇಳ್ಬೇಕು? ನೋಡಿ